ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾನುವಾರ ಬೆಳಗ್ಗೆಯೇ ಒಂದು ಅತ್ಯಂತ ಕಳವಳಕಾರಿಯಾದಂಥ ಆತಂಕಕಾರಿಯಾದಂಥ ವಿಷಯ ಸ್ಫೋಟಗೊಂಡಿದೆ. ಅಮೆರಿಕೆಯ ಮಾಜಿ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ಮೇಲೆ ಹತ್ಯೆಯ ಯತ್ನ ನಡೆದೇ ವಿಫಲಗೊಂಡಿದೆ. ಅದೃಷ್ಟವಶಾತ್ ಅವರ ಬಲಗಿವಿಯನ್ನು ಸೀಳಿಕೊಂಡು ಗುಂಡು ಪಾಸಾಗಿರೋದ್ರಿಂದ ಮತ್ತು ಡೊನಾಲ್ಡ್ ಟ್ರಂಪ್ ತಕ್ಷಣ ಬಾಗಿದ್ದರಿಂದಾಗಿ ಅದೃಷ್ಟವಶಾತ್ ಬಚಾವಾಗಿದ್ದಾರೆ ಪ್ರಾಣಾಪಾಯದಿಂದ. ಮೊದಲು ಘಟನೆ ಏನು ಅಂತ ಹೇಳ್ಬಿಡ್ತೀನಿ, ಅದಾದಮೇಲೆ ನೀವು ಇದ್ರ ಕುರಿತಾಗಿ ಚರ್ಚೆಯನ್ನು ಮಾಡೋಣ, ವಿಶ್ಲೇಷಣೆಯನ್ನು ಮಾಡೋಣ. ಭಾರತೀಯ ಕಾಲಮಾನ ಬೆಳಗಿನ ಜಾವ 3:30, ಅಲ್ಲಿ ಈಸ್ಟರ್ನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ಸಂಜೆ 6:00 ಒಂದು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಪೆನ್ಸಿಲ್ವೇನಿಯಾದಲ್ಲಿ ಡೊನಾಲ್ಡ್ ಟ್ರಂಪ್ ಭಾಷಣ ಮಾಡ್ತಾ ಇದ್ದಾರೆ. ಬಟ್ಲರ್ ಪೆನ್ಸಿಲ್ವೇನಿಯಾದಲ್ಲಿ ಬ್ಲೀಚರ್ ಅಂತಾರೆ, ಅಂದರೆ ಮೆಟ್ಲು ಇರುತ್ತೆ, ಅದ್ರ ಮೇಲೆ ಜನ ಕೂತಿರ್ತಾರೆ. ಸುಮಾರು 40,000 ಜನ ಇರುವಂಥ ಭಾಳ ದೊಡ್ಡದಾದಂಥ ರ್ಯಾಲಿಯಲ್ಲಿ ಅವರ ಭಾಷಣ ಮಾಡ್ತಾ ಇರುವಾಗ ಇದ್ದಕ್ಕಿದ್ದ ಹಾಗೆ ಗುಂಡಿನ ಮೊರೆತ ಕೇಳುತ್ತೆ. 1, 2, 3ನೇ ಗುಂಡಿನ ಹೊತ್ತಿಗೆ ನೇರವಾಗಿ ಅವರ ಕಿವಿಯನ್ನು ಸೀಳಿಕೊಂಡು, ಕ್ಷಣಾರ್ಧದಲ್ಲಿ ಆಗಿದ್ದುದು, ಒಂದು ಗುಂಡು ಅವರ ಕಿವಿಯನ್ನು ಸವರಿಕೊಂಡು ಪಾಸಾಗತ್ತೆ. ತಕ್ಷಣ ಡೊನಾಲ್ಡ್ ಟ್ರಂಪ್ ಕೆಳಗಡೆ ಬಾಗಿ ಆ ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಇದ್ದಕ್ಕಿದ್ದ ಹಾಗೆ ಜನ ಕಿರ್ಚಲಿಕ್ಕೆ ಶುರು ಮಾಡ್ತಾರೆ. ಇದ್ದಕ್ಕಿದ್ದ ಹಾಗೆ ಎಲ್ಲ ಅಂಗರಕ್ಷಕರು ಅವರನ್ನು ಸುತ್ತುವರಿಯುವಂಥ ಪ್ರಯತ್ನ ಮಾಡ್ತಾರೆ. ನಂತರ ಅವ್ರನ್ನ ಪೆನ್ಸಿಲ್ವೇನಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗುತ್ತೆ, ಚಿಕಿತ್ಸೆಯನ್ನು ಕೊಡಲಾಗತ್ತೆ. ಈಗ ವಿಷಯಕ್ಕೆ ಬರೋಣ. ಅಲ್ಲಿ ಕೂಡ ಚುನಾವಣೆ ನಡೀತಾ ಇದೆ. ರಾಷ್ಟ್ರಪತಿ ಚುನಾವಣೆ ನವೆಂಬರ್ 4ಕ್ಕೆ ನಡೆಯುತ್ತೆ. 4 ವರ್ಷಕ್ಕೊಂದ್ಸಲ ಅಲ್ಲಿ ರಾಷ್ಟ್ರಾಧ್ಯಕ್ಷರನ್ನು ಚುನಾಯಿತರನ್ನಾಗಿ ಮಾಡಲಾಗತ್ತೆ. ಅಲ್ಲಿ ನಾವು ಹೇಗೆ ಭಾರತ ದೇಶದಲ್ಲಿ ಮೊದಲು ಇಲ್ಲಿ ನಾವು MP ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡ್ತೀವಿ, ಲೋಕಸಭಾ ಸದಸ್ಯರು ತಮ್ಮ ನಾಯಕನನ್ನು ಆಯ್ಕೆ ಮಾಡ್ತಾರೆ, ಅಲ್ಲಿಂದ ಪ್ರಧಾನಮಂತ್ರಿ ಆಯ್ಕೆ ಆಗುತ್ತೆ. ಈ ರೀತಿಯಾದಂಥ ವ್ಯವಸ್ಥೆ ಭಾರತ ದೇಶದಲ್ಲಿದೆ. ಅಲ್ಲಿ ಹಾಗಲ್ಲ, ನೇರವಾಗಿ ರಾಷ್ಟ್ರಾಧ್ಯಕ್ಷನಿಗೆ ಮತ ಹಾಕುವಂಥ ವ್ಯವಸ್ಥೆ ಇದೆ. ಅದು ಹಂತ ಹಂತವಾಗಿ ನಡೆಯುತ್ತೆ. ಆಗಸ್ಟ್ನಲ್ಲಿ ನಾಮಿನೇಷನ್ ಶುರುವಾಗುತ್ತೆ, ನವೆಂಬರ್ 4ಕ್ಕೆ ಚುನಾವಣೆ ಆಗುತ್ತೆ. ಈ ಬಾರಿ ಅಲ್ಲಿರೋದು 2 ಪಕ್ಷ ಇದೆ ಮುಖ್ಯವಾಗಿರುವಂಥದ್ದು. ಒಂದು ರಿಪಬ್ಲಿಕನ್ ಪಕ್ಷ, ಇನ್ನೊಂದು ಡೆಮೊಕ್ರೆಟಿಕ್ ಪಕ್ಷ. ಈ ಡೆಮೊಕ್ರೆಟಿಕ್ ಪಕ್ಷದಿಂದ ಇರುವಂಥವ್ರು ಈಗ ಜೋ ಬೈಡನ್, ಈಗ ಅಲ್ಲಿರುವಂಥ ರಾಷ್ಟ್ರಾಧ್ಯಕ್ಷರು. ರಿಪಬ್ಲಿಕನ್ ಪಕ್ಷದಿಂದ ಡೊನಾಲ್ಡ್ ಟ್ರಂಪ್ ಈ ಬಾರಿಯ ಚುನಾವಣೆಗೆ ಸ್ಪರ್ಧಿಸಲಿದ್ದಾರೆ. ಹೀಗಾಗಿ ಅವರು ಎಲ್ಲ ಕಡೆ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಜೋ ಬೈಡನ್ ಅವರ ಆರೋಗ್ಯ ಸರಿಯಿಲ್ಲ ಎನ್ನುವಂಥ ಕಳವಳಕಾರಿ ವಿಚಾರ ಬಹಳ ದಿವಸಗಳಿಂದ ಎಲ್ಲ ಮೀಡಿಯಾಗಳಲ್ಲೂ ಹರಿದಾಡ್ತಾ ಇದೆ. ಜೊತೆಗೆ ಜೋ ಬೈಡನ್ ಅವರು ಮೊನ್ನೆ ಸ್ಪಷ್ಟವಾಗಿ ಅವರೇ ಹೇಳಿದ್ದಾರೆ, ಸಂಜೆಯ ಮೇಲೆ ನನಗೆ ತುಂಬ ಆಯಾಸ ಆಗೋದ್ರಿಂದ ನಾನು ಯಾವುದೇ ಭಾಷಣದಲ್ಲಿ ಅಥವಾ ಯಾವುದೇ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಅಥವಾ ದೇಶದ ಯಾವುದೇ ವ್ಯವಹಾರಗಳಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ನಂದೇನೇ ಕಾರ್ಯಕ್ರಮ ಇದ್ದರೂ ಸಂಜೆಯ ಒಳಗಡೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಕಳೆದ 1 ವರ್ಷದಿಂದ ಜೋ ಬೈಡನ್ ಇದಕ್ಕೆ ಯೋಗ್ಯರಲ್ಲ, ಚುನಾವಣೆಗೆ ರಾಷ್ಟ್ರಾಧ್ಯಕ್ಷರ ಚುನಾವಣೆಗೆ ನಿಲ್ಲಲಿಕ್ಕೆ ಯೋಗ್ಯರಲ್ಲ ಅನ್ನುವಂಥ ಒಂದು ನರೇಟಿವನ್ನು ಈಗಾಗಲೇ ಸೃಷ್ಟಿ ಮಾಡಲಾಗ್ತಾ ಇದೆ. ಅದು ನಿಜವೂ ಕೂಡ, ಏಕೆಂದರೆ ಅವರು ಮಾಡಿರುವಂಥ ವರ್ತನೆ ಏನಿದೆ ಅದರ ಕುರಿತಾಗಿ ನಾನು ಹಿಂದಿನ ಹಲವಾರು ಸಂಚಿಕೆಗಳಲ್ಲಿ ಹೇಳಿದ್ದೇನೆ. ಹೀಗಾಗಿ ಜೋ ಬೈಡನ್ ಈ ಬಾರಿ ಸ್ಪರ್ಧೆಯಲ್ಲಿ ನಿಲ್ಲುವುದು ಖಚಿತ, ಆದರೆ ಗೆಲ್ಲುವುದು ಸಾಧ್ಯವಿಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ. ಡೆಮೊಕ್ರೆಟಿಕ್ಕು ರಿಪಬ್ಲಿಕನ್ ಪಕ್ಷಕ್ಕೂ ಇರುವಂಥ ವ್ಯತ್ಯಾಸ ಏನು? ಡೆಮೊಕ್ರೆಟಿಕ್ ಪಕ್ಷವನ್ನು ನಮ್ಮ ಭಾರತ ದೇಶದ I.N.D.I.A ಇದೆಯಲ್ಲ, ಅದಕ್ಕೆ ನೀವು ಹೋಲಿಸ್ಕೋಬೇಕು. ಎಡಚರ ಆಲೋಚನೆ, ದೇಶದ ಆರ್ಥಿಕತೆಗೆ ಹೊಡೆತ ಬೀಳುವಂಥ ತೀರ್ಮಾನಗಳು, ರಾಷ್ಟ್ರವಾದಿ ನಿಲುವನ್ನು ಹೊಂದಿರುವುದರ ವಿರುದ್ಧವಾಗಿ ತದ್ವಿರುದ್ಧವಾದಂಥ ಜನ ಇರುವಂಥ ಒಂದು ಪಕ್ಷ, ಆದರೆ ನಿರಂತರವಾಗಿ ಅಧಿಕಾರದಲ್ಲಿರುವ ಪಕ್ಷ. ಮಧ್ಯೆ ಡೊನಾಲ್ಡ್ ಟ್ರಂಪ್ ಥರ ರಿಪಬ್ಲಿಕನ್ ಪಕ್ಷ ಬಂದು ಹೋಗ್ತಾ ಇರುತ್ತೆ. ಅಲ್ಲಿಯ ಜನ ಅವರನ್ನು ಒಂದೊಂದು ಸಲ ಸೋಲಿಸಿಬಿಡ್ತಾರೆ. ಕಳೆದ ಬಾರಿ ಡೊನಾಲ್ಡ್ ಟ್ರಂಪ್ 2020ರಲ್ಲಿ ರಾಷ್ಟ್ರಾಧ್ಯಕ್ಷರಾದ ಸಂದರ್ಭದಲ್ಲಿ ಈತ ತಲೆಮಾಸಿದವನು, ಇಷ್ಟ ಬಂದ ಹಾಗೆ ಮಾಡ್ತಾನೆ, ಯಾವುದೇ ರೀತಿಯಾದಂಥ ಒಂದು ವಿವೇಚನೆ ಇಲ್ಲ, ವಿವೇಕ ಇಲ್ಲ, ಮನಸ್ಸಿಗೆ ಬಂದಂಥ ನಿರ್ಧಾರ ತಗೋತಾನೆ. ಈ ರೀತಿಯಾದಂಥ 108 ದೂರುಗಳು ಇವ್ರ ಬಗ್ಗೆ ಇದ್ದದ್ದು ಉಂಟು. ಬೆಳಗ್ಗೆ ಎದ್ದ ಕೂಡಲೇ ಈತ ಟಾಯ್ಲೆಟ್ ಹೋಗ್ತಾರೆ, ಟಾಯ್ಲೆಟಿಂದ ಬಂದಕ್ಕೂ ಏನು ತಲೆಯಲ್ಲಿ ಬರುತ್ತೆ ಅದನ್ನು ಟ್ವೀಟ್ ಮಾಡಿಬಿಡ್ತಾರೆ ಅಂತ. ಈತನನ್ನು ಕೆಳಗೆ ಇಳಿಸಿದ್ದು ಹೇಗೆ ಡೊನಾಲ್ಡ್ ಟ್ರಂಪ್ನನ್ನು ಅಂದರೆ, ದೊಡ್ಡ ಅಭಿಯಾನ ನಡೀತು. ನಮ್ಮ ದೇಶದಲ್ಲಿ ಹೇಗೆ ಎಡಚರರು ಒಂದು ಟೂಲ್ ಕಿಟ್ಟನ್ನು ಮಾಡ್ಕೋತಾರೆ, ಅದೇ ರೀತಿಯ ಟೂಲ್ ಕಿಟ್ಟನ್ನು ಮಾಡ್ತಾರೆ. ಪೊಲೀಸರು ಒಬ್ಬ ದುಷ್ಕರ್ಮಿಯ ಮೇಲೆ ಮಾಡಿದಂಥ ಹಲ್ಲೆ ಏನಿದೆ ಅದನ್ನೇ ಇಟ್ಕೊಂಡು ಆತನ ಯಾವ ರೀತಿ ಹಿಂಸೆ ಕೊಡ್ತಿದ್ದಾರೆ ಅನ್ನುವಂಥ ಒಂದು ವಿಡಿಯೋವನ್ನು ಇಟ್ಕೊಂಡು ಇಡೀ ದೇಶಾದ್ಯಂತ ಅದನ್ನು ಪಸರಿಸುವಂಥ ಕೆಲಸ ಮಾಡ್ತಾರೆ. ಬ್ಲ್ಯಾಕ್ ಮ್ಯಾಟರ್ ಲೈವ್ಸ್ ಅಂತ.
ಕರಿಯರಿಗೂ ಬದುಕುವ ಹಕ್ಕಿದೆ ಅಂತ ದೊಡ್ಡದಾದಂಥ ಅಭಿಯಾನ ನಡೆಯುತ್ತೆ. ಯಾವ ಮಟ್ಟಿಗೆ ನಡೆಯುತ್ತೆ ಅಂತಂದರೆ ಡೊನಾಲ್ಡ್ ಟ್ರಂಪ್ ಸೋಲುವವರೆಗೂ ಅದನ್ನು ನಿರಂತರವಾಗಿ ಮಾಡ್ಕೊಂಬರಲಾಗತ್ತೆ. ಯಾವಾಗ ಜೋ ಬೈಡನ್ ರಾಷ್ಟ್ರಾಧ್ಯಕ್ಷರಾಗ್ತಾರೋ ಇದ್ದಕ್ಕಿದ್ದ ಹಾಗೆ ಸಮಸ್ಯೆ ಇರೋದೇ ಇಲ್ಲ, ಅದು ಹೊರಟು ಹೋಗುತ್ತೆ. ಹೇಗೆ ಭಾರತ ದೇಶದಲ್ಲಿ ಸಂವಿಧಾನ ಉಳಿಸಿ ಅಂತ ಈ ಬಾರಿಯ ಚುನಾವಣೆಯಲ್ಲಿ ದೊಡ್ಡ ನರೇಟಿವ್ನ ಸೃಷ್ಟಿ ಮಾಡುವ ಪ್ರಯತ್ನ ಆಯಿತು. ಮೀಸಲಾತಿ ರದ್ದಾಗಿಬಿಡುತ್ತೆ ಅನ್ನುವಂಥ ಸುಳ್ಳು ಅಭಿಯಾನವನ್ನು ನಡೆಸಲಾಯಿತು. ಅದೇ ರೀತಿಯ ಟೂಲ್ ಕಿಟ್ಟನ್ನು ಕಳೆದ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ನಡೆಸಲಾಯಿತು. ಈ ಬಾರಿ ಮತ್ತೆ ಡೊನಾಲ್ಡ್ ಟ್ರಂಪ್ ಪ್ರತಿಸ್ಪರ್ಧಿಯಾಗಿದ್ದಾರೆ. ಗೆಲ್ಲುವುದು ಶತಸಿದ್ಧ ಅಂತ ಅಲ್ಲಿಯ ಜನರಿಗೆ ಗೊತ್ತಿದೆ. ಹಾಗಾಗಿ ಆತ ಚುನಾವಣೆಗೆ ನಿಲ್ಲಲಾರದ ಹಾಗೆ ಕೋರ್ಟ್ ಕೇಸುಗಳನ್ನು ಹಾಕಿ ಆತನ ಸ್ಪರ್ಧೆಗೆ ಯೋಗ್ಯನಲ್ಲ, ಈತನ ಸ್ಪರ್ಧೆ ಆಗುವುದು ಅಸಿಂಧುವಾಗತ್ತೆ ಅನ್ನುವ ರೀತಿಯಲ್ಲಿ ಪ್ರಯತ್ನ ಮಾಡೋದಾಗತ್ತೆ. ನ್ಯಾಯಾಲಯದಲ್ಲಿ ಅದು ಸಾಧ್ಯ ಆಗೋದಿಲ್ಲ. ಕೇಸುಗಳನ್ನು ಹಾಕಲಾಗತ್ತೆ. ಕೊನೆಗೆ ಆತನನ್ನು ಹತ್ಯೆ ಮಾಡುವ ಪ್ರಯತ್ನ ನಡೆಯುತ್ತೆ. ಇದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿರುವವರು ಆಲೋಚನೆ ಮಾಡಬೇಕಾದಂಥ ವಿಚಾರ. ಭಾರತ ದೇಶಕ್ಕೂ ಅಮೆರಿಕೆಗೂ ಭಾಳ ವ್ಯತ್ಯಾಸ ಏನಿಲ್ಲ. ಅವರೆಲ್ಲ ಭಾಳ ಶಿಕ್ಷಣವಂತರು ಅಂತ ಹೇಳ್ಕೊತಾರೆ, ನಾವು ಭಾಳ ಮುಂದುವರೆದವರು ಅಂತ ಹೇಳ್ತಾರೆ, ನಮ್ಮದು ವಿಕಸಿತ ದೇಶ ಅಂತ ಹೇಳ್ಕೊತಾರೆ. ಅವರು ಪ್ರಜಾಪ್ರಭುತ್ವ ರಾಷ್ಟ್ರ, ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ. ಅವರಲ್ಲಿ ಶ್ರೀಮಂತಿಕೆ ಇರಬಹುದು, ನಮ್ಮಲ್ಲಿ ಮಧ್ಯಮ ವರ್ಗೀಯರು ಬಡವರು ಇರಬಹುದು. ಆದರೆ ಎರಡೂ ಪ್ರಜಾಪ್ರಭುತ್ವದ ರಾಷ್ಟ್ರ. ಎರಡೂ ಕಡೆ ವಾಚಾಮಗೋಚರವಾಗಿ ವೈಯಕ್ತಿಕ ಚಾರಿತ್ರ್ಯವನ್ನು ಹರಣ ಮಾಡುವುದರಲ್ಲಿ ರಾಜಕಾರಣಿಗಳು ನಿಸ್ಸೀಮರು ಅನ್ನೋದು ಎರಡೂ ಬಾರಿ ಸಾಬೀತಾಗಿ ಕಾಣಿಸ್ತಾ ಇರುವಂಥದ್ದು. ಅಲ್ಲಿಯ ಪ್ಲೆಕಾರ್ಡ್ಗಳನ್ನು ನೋಡಬೇಕು ನೀವು. ರ್ಯಾಲಿಗಳಲ್ಲಿ ಒಂದು ವಿಷಯಾಧಾರಿತವಾದಂಥ ಹೋರಾಟ ಇರೋದೇ ಇಲ್ಲ. ನೇರವಾಗಿ ಡೊನಾಲ್ಡ್ ಟ್ರಂಪನ ಟಾರ್ಗೆಟ್ ಮಾಡುವಂಥ ಬೈಗುಳಗಳಿರುವಂಥ ಪ್ಲೆಕಾರ್ಡ್ಗಳನ್ನು ಅಲ್ಲಿರುವಂಥ ವಿರೋಧಿಗಳು, ಅಲ್ಲಿರುವಂಥ ಪ್ರತಿಸ್ಪರ್ಧಿಗಳು ಹಿಡ್ಕೊಂಡು ಓಡಾಡುವಂಥದ್ದು. ಡೊನಾಲ್ಡ್ ಟ್ರಂಪ್ ಮಾಡಿದಂಥ ತಪ್ಪುಗಳೇನು, ಡೊನಾಲ್ಡ್ ಟ್ರಂಪ್ ದೇಶವನ್ನು ಮುನ್ನಡೆಸಲಿಕ್ಕೆ ಯಾಕೆ ಅನರ್ಹ ಅನ್ನುವಂಥ ವಿಷಯಾಧಾರಿತವಾಗಿ ವಿಚಾರಧಾರೆಯ ಮೂಲಕ ಚುನಾವಣೆ ಆಗಬೇಕು. ಆದರೆ ಅಲ್ಲಿ ಕೂಡ ಹೇಗೆ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರ ವಿರುದ್ಧ ನೇರವಾದ ವಾಗ್ದಾಳಿ ನಡೆಯುತ್ತಲ್ಲ, ನೇರವಾಗಿ ಅವರನ್ನು ಟಾರ್ಗೆಟ್ ಮಾಡಲಾಯ್ತಲ್ಲ ಚುನಾವಣೆಯಲ್ಲಿ, ಅದೇ ರೀತಿ ಡೊನಾಲ್ಡ್ ಟ್ರಂಪನ್ನು ಈಗ ಟಾರ್ಗೆಟ್ ಮಾಡ್ತಾ ಇರುವುದು ಅಲ್ಲಿಯ ಚುನಾವಣೆಯಲ್ಲಿ. ನೋಡಿ ಹೇಗಿದೆ. ನಮ್ಮ ದೇಶಕ್ಕೂ ಅದಕ್ಕೆ ಎಷ್ಟು ನೀವು ತಳಕು ಹಾಕಿದರೆ ವ್ಯತ್ಯಾಸವೇ ಕಾಣೋದಿಲ್ಲ. ಅಲ್ಲಿ ಕೂಡ ನೇರ ದಾಳಿ, ನಮ್ಮಲ್ಲಿ ಕೂಡ ನೇರ ದಾಳಿ ಮಾಡುವಂಥ ಪ್ರಯತ್ನ ನಡೀತದೆ. ಇವತ್ತಲ್ಲ, ನರೇಂದ್ರ ಮೋದಿ ಬಂದ ದಿವಸದಿಂದ ಇಲ್ಲಿವರೆಗೂ ನೋಡಿ, ಸೋನಿಯಾ ಗಾಂಧಿಯವರು ಕೊಲೆಗಡುಕ ಅಂತ ನೇರವಾಗಿ ನರೇಂದ್ರ ಮೋದಿ ಅವ್ರನ್ನ ಆವಾಗ ಕ್ಯಾಂಡಿಡೇಟ್ ಆದ ಸಂದರ್ಭದಲ್ಲಿ ಹೇಳಿದ್ದು. ಒಬ್ಬ ವ್ಯಕ್ತಿಯನ್ನು ದೇಶವನ್ನು ಮುನ್ನಡೆಸಲಿಕ್ಕೆ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಭಾರತ ದೇಶದ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷ ಅಭ್ಯರ್ಥಿಯನ್ನು ಮಾಡಿದಾಗ ಇದೇ ದೇಶದಲ್ಲಿ UPA ಚೇರ್ಮನ್ ಆಗಿದ್ದಂಥ ವ್ಯಕ್ತಿ ಬೇರೆ ವಿಷಯಗಳನ್ನು ಇಟ್ಕೊಂಡು ಹೋರಾಟ ಮಾಡಲಿ, ಕಾಂಗ್ರೆಸ್ ಬಂದರೆ ಭಾರತ ದೇಶವನ್ನು ಹೇಗೆ ಅದ್ಭುತವಾಗಿ ಮುನ್ನಡೆಸ್ತೀವಿ ಅನ್ನುವಂಥ ಕನಸುಗಳನ್ನು ಬಿತ್ತಲಿ, ಅದು ಮಾಡಲಿಲ್ಲ. ಮರ್ಚೆಂಟ್ ಆಫ್ ಡೆತ್ ಅಂತ ಕರೆದ್ರು. ಆಕೆಯ ಮಗ ಚೌಕಿದಾರ್ ಚೋರ್ ಅಂದ್ರೆ ನರೇಂದ್ರ ಮೋದಿ ಕಳ್ಳ ಅಂತ ಹೇಳಿದರು. ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ, ಅಸತ್ಯವಂತ ಅಂತ ಎಲ್ಲೂ ಹೇಳಲಿಕ್ಕಾಗೋದಿಲ್ಲ, ಅದಕ್ಷ ಅಂತ ನೀವು ಹೇಳೋಕ್ಕಾಗೋದಿಲ್ಲ. ಅಂಥ ವ್ಯಕ್ತಿಯನ್ನು ಚೌಕಿದಾರ್ ಚೋರ್ ಹೈ, ಇನ್ಕಾ ಹಾತ್ ಉಸ್ಕಾ ಜೇಬ್ ಮೇ, ಉಸ್ಕಾ ಹಾತ ಇನ್ಕಾ ಜೇಬ್ ಮೇ, ಇವ್ರ ಕೈ ಅವ್ರ ಜೇಬಲ್ಲಿದೆ, ಅವ್ರ ಕೈ ಇನ್ನೊಬ್ಬರ ಜೇಬಲ್ಲಿದೆ ಅಂತ ಇವರು ಕಳ್ತನ ಮಾಡ್ತಾ ಇದ್ದಾರೆ. ಅದಾನಿ, ಅಂಬಾನಿ, ನರೇಂದ್ರ ಮೋದಿ, ಅಮಿತ್ ಶಾ ಸೇರಿ ಅಂತ ಈ ಬಾರಿಯ ಚುನಾವಣೆಯಲ್ಲಿ ಪ್ರಚಾರ ಮಾಡ್ತಾ ಹೋದರು. ಆಗದೇ ಇದ್ದಾಗ ಏನಾಗುತ್ತೆ, ಅಸಹಿಷ್ಣುತೆ ಆದಾಗ ಏನಾಗುತ್ತೆ, ಇವರ ಕಡೆಯವರೇ ಯಾವ ನಾಯಕ ಚಾರಿತ್ರ್ಯ ವಧೆ ಮಾಡ್ತಾ ಇದ್ದಾನೋ ಅದೇ ನಾಯಕನ ಜೊತೆ ಇರುವಂಥ ಗುಲಾಮರು, ಚೇಲಾಗಳು ಒಂದಿಲ್ಲೊಂದು ದಿವಸ ಇಂಥ ಹತ್ಯೆಯ ಪ್ರಯತ್ನವನ್ನು ಮಾಡ್ತಾರೆ. ಯಾರೂ ತಡೆಯೋಕ್ಕಾಗೋದಿಲ್ಲ. ನಮ್ಮ ರಾಜನೇ ಬಾಯಿಗೆ ಬಂದಾಗ ಬೈಯುವಾಗ ನಾವು ಮಾಡಿದರೆ ಏನು ತಪ್ಪು ಅಂತ ಆಲೋಚನೆ ಮಾಡ್ತಾರೆ. ಹೌದಲ್ವ ಹೇಳಿ? ಅದೇ ದೇಶದಲ್ಲಿ ಜಾನ್ ಎಫ್ ಕೆನಡಿಯನ್ನು ಕೂಡ ಗುಂಡಿಕ್ಕಿ ಹತ್ಯೆ ಮಾಡಲಾಗಿತ್ತು. ಅಲ್ಲಿ ಆಟಿಕೆ ಸಾಮಾನು, ಬಂದೂಕುಗಳು. ನಮ್ಮಲ್ಲಿ ಹಾಗಲ್ಲ. ಅಲ್ಲಿ ಶಾಲೆಯಲ್ಲಿ ಮಕ್ಕಳಿಗೆ ವಾರಕ್ಕೊಂದು ದಿವಸ ಟ್ರೈನಿಂಗ್ ಕೊಡ್ತಾರೆ. ಒಂದು ವೇಳೆ ಯಾವುದಾದ್ರೂ ಹಂತಕ್ಕೆ ಒಳಗಡೆ ನುಗ್ಗಿ ನಿಮ್ಮ ಮೇಲೆ ಹಲ್ಲೆ ಮಾಡುವುದಾದರೆ ನೀವು ಹೇಗೆ ಅಡಗಿಕೊಳ್ಳಬೇಕು ಅಂತ ಹೇಳ್ಕೊಡ್ತಾರೆ. ಅಮೆರಿಕೆಯಲ್ಲಿ ಇರುವಂಥ ದುಸ್ಥಿತಿಯನ್ನು ಹೇಳ್ತಾ ಇದ್ದೀನಿ ನಾನು ನಿಮಗೆ. ನಮ್ಮ ದೇಶದಲ್ಲಿ ಅದು ಆಸ್ಪದ ಇಲ್ಲ, ಅದಕ್ಕೆ ಚಪ್ಪಲಿ ತೂರುವ ಪ್ರಯತ್ನ ಮಾಡ್ತಾರೆ. ನಿಮ್ಗೆ ಗೊತ್ತು, ವಾರಣಾಸಿಯಲ್ಲಿ ನರೇಂದ್ರ ಮೋದಿ ಅವರು ರ್ಯಾಲಿ ಮಾಡುವ ಸಂದರ್ಭದಲ್ಲಿ ಒಬ್ಬ ಚಪ್ಪಲಿ ತೋರ್ತಾನೆ. ಇದನ್ನು ವಿರೋಧ ಪಕ್ಷದವರು ಏನು ಮಾಡಬೇಕು? ಇದನ್ನು ವಿರೋಧ ಪಕ್ಷದವರು ವಿರೋಧಿಸಬೇಕು. ಯಾರು ಈ ಕೆಲಸ ಮಾಡಿದ್ದಾನೆ ಆತನಿಗೆ ಶಿಕ್ಷೆಯಾಗಲಿ ಅಂತ ಹೇಳಬೇಕು. ಇದು ರಾಜಕಾರಣಿಗಳಿಗೆ ಮಾಡ್ತಾ ಇರುವಂಥ ಅವಮಾನ ಈ ರೀತಿ ಮಾಡಕೂಡದು. ನಿಮ್ಮದೇನೇ ಶಕ್ತಿ ಇದ್ದರೂ, ನಿಮ್ಮದೇನೇ ಪ್ರಭಾವ ಇದ್ದರೂ ಅದು ಓಟಿನಲ್ಲಿ ತೋರಿಸಿ ಅಂತ ಜನರಿಗೆ ಹೇಳಬೇಕು. ಆದರೆ ರಾಹುಲ್ ಗಾಂಧಿ ನೇರವಾಗಿ ಹೇಳ್ತಾರೆ, ನರೇಂದ್ರ ಮೋದಿಗೆ ಉಪ್ಪರ್ ಚಪ್ಪಲ್ ಫೇಕಾ ಹೈ ಅಂತ ಹೇಳ್ತಾರೆ. ಚಪ್ಪಲ್ ಅನ್ನೋ ಒಂದು ಶಬ್ದವನ್ನು ನಾನು ಬಳಸಿಲ್ಲ, ಪಾದರಕ್ಷೆ ಅಂತೆ ನಾನು.
ನನಗೊಂದು ಸಂಸ್ಕೃತಿ ಅಂತ ನನ್ನ ತಂದೆ ತಾಯಿ ಕೊಟ್ಟಿದ್ದಾರೆ, ನನ್ನ ಕುಟುಂಬ ನನಗೆ ಅದನ್ನು ಕಲಿಸಿದೆ, ನನ್ನ ದೇಶ, ನನ್ನ ದೇಶದ ಸಂಸ್ಕೃತಿ ನನಗೆ ಅದನ್ನು ಹೇಳ್ಕೊಟ್ಟಿದೆ. ಅಂಥ ವ್ಯಕ್ತಿತ್ವವನ್ನು ನಾನು ರೂಢಿಸಿಕೊಂಡಿದ್ದೀನಿ ಬದುಕಿನಲ್ಲಿ. ಏಕೆ ನಾನು ಸಾರ್ವಜನಿಕ ಜೀವನದಲ್ಲಿದ್ದೀನಿ. ನನ್ನ ನಂಬಿಕೊಂಡು 2 ಲಕ್ಷ ಜನ ವಿಡಿಯೋ ನೋಡ್ತಿರ್ತಾರೆ. ನಾನು ಏನು ಮಾತಾಡ್ತೇನೆ, ನನ್ನ ಭಾಷೆಯ ಗಾಂಭೀರ್ಯ, ನನ್ನ ಹೇಳುವ ರೀತಿ ಎಲ್ಲವನ್ನು ನೋಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಜಾಗರೂಕನಾಗಿರ್ತೀನಿ. ಆದರೆ ಪ್ರಧಾನಮಂತ್ರಿ ಆಗಬೇಕು ಅಂತ ಅಂದ್ಕೊಂಡಿರುವಂಥ ಮನುಷ್ಯ ಚಪ್ಪಲ್ ಫೇಕಾ ಹೇ ನರೇಂದ್ರ ಮೋದಿಗೆ ಉಪ್ಪರ್ ಅಂತಾನೆ. ಅಷ್ಟೇ ಅಲ್ಲ, ಸಂಸತ್ತಿನಲ್ಲಿ ಕೂತ್ಕೊಂಡು ವಿಚಾರಧಾರೆಯ ವಿರುದ್ಧವಾಗಿ ಏನು ಬೇಕಾದರೂ ವಿಪಕ್ಷ ನಾಯಕ ಮಾತಾಡಲಿ, ಆದರೆ ಈತ ಹೇಳ್ತಾನೆ ನಾನ್ ಬಯಾಲಜಿಕಲ್ ಪ್ರೈಮ್ ಮಿನಿಸ್ಟರ್ ಹೈ ಹಮಾರಾ ದೇಶ್ ಮೇ, ಓ ಖುದ್ ಬೋಲಾ ಹೈ ಅಂತ. ಯಾವತ್ತೂ ನಾನು ನಾನ್ ಬಯಾಲಜಿಕಲ್ ಪ್ರೈಮ್ ಮಿನಿಸ್ಟರ್ ಅಂತ ನರೇಂದ್ರ ಮೋದಿ ಹೇಳೇ ಇಲ್ಲ. ಮನುಷ್ಯರಿಗೆ ಹುಟ್ಟಿಲ್ಲ ಅಂತ ಅರ್ಥ. ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ನಾನ್ ಬಯಾಲಜಿಕಲ್ ಪ್ರೈಮ್ ಮಿನಿಸ್ಟರ್ ಅಂದರೆ ಏನು, ಮನುಷ್ಯರಿಗೆ ಹುಟ್ಟಿದವನಲ್ಲ ಅಂತ. ಇಷ್ಟು ಕೆಟ್ಟ ಶಬ್ದಗಳನ್ನು, ಇಷ್ಟು ನೀಚ ಶಬ್ದಗಳನ್ನು ಒಬ್ಬ ರಾಜಕಾರಣಿ ಬಳಸ್ತಾ ಇದ್ದಾರೆ ಅಂತಂದರೆ ಅಸಹಿಷ್ಣುತೆಯ ಪರಾಕಾಷ್ಠೆ ಇದು ಅಂತ ನಾವು ಆಲೋಚನೆ ಮಾಡಬೇಕು. ಇವರಿಗೆ ಸಾಧ್ಯ ಆಗದೇ ಇದ್ದಾಗ ಏನು ಮಾಡ್ತಾರೆ, ಒಂದು ಟರ್ಮ್ ಸೋಲ್ತಾರೆ, 2ನೇ ಟರ್ಮ್ ಸೋಲ್ತರು, 3ನೇ ಟರ್ಮ್ ಮತ್ತೆ ಸೋತರು, ಮುಂದೆ ಏನು ಮಾಡಬಹುದು, ಹೇಗಾದರೂ ಮಾಡಿ ಈತನನ್ನು ಈ ಜಾಗದಿಂದ ಖಾಲಿ ಮಾಡಿಸ್ಬೇಕು. ಆವಾಗ ಏನು ಮಾಡ್ತಾರೆ, ದೇಶದಲ್ಲಿ ಗುಂಡಾಗಿರಿ ಶುರುವಾಗುತ್ತೆ, ಹೊಡೆಯೋ ಶುರುವಾಗುತ್ತೆ, ಇನ್ನಿಲ್ಲದ ಹಾಗೆ ವಿಚ್ಛಿದ್ರಕಾರಿ ಆಲೋಚನೆಗಳು ಬರ್ತವೆ. ಈ ರೀತಿಯಾದ ಡೊನಾಲ್ಡ್ ಟ್ರಂಪ್ಗಾದಂಥ ಪ್ರಯತ್ನಗಳು ನಡೆದರೆ ಅಚ್ಚರಿ ಪಡಬೇಕಾಗಿಲ್ಲ. ನಮ್ಮ ದೇಶದಲ್ಲಿ ಎಲ್ಲರ ಕೈಯಲ್ಲಿ ಗುಂಡು ಸಿಗೋದಿಲ್ಲ, ಆದ್ದರಿಂದ ಚಪ್ಪಲಿಯಿಂದ ಹೊಡೆದಿದ್ದಾರೆ. ಕೈಯಲ್ಲಿ ನೀವು ಪೊಸ್ಟಲ್ ಕೊಟ್ಟು ನೋಡಿ, ಪಿಸ್ತೂಲಿಂದ ಹೊಡಿತಾರೆ. ವಿವೇಚನೆ ಇರಲಾರದ ವ್ಯಕ್ತಿಗಳು ಲಕ್ಷಾಂತರ ಜನ ಇರ್ತಾರೆ. ನಮ್ಮ ಗುರುನೇ ಹಂಗಿದ್ದಾನೆ, ನಾವು ಹೊಡೆದ್ರೆ ಏನು ತಪ್ಪು, ಬಿಡಿಸ್ಕೊಂಬರ್ತಾರೆ ಅಂತಾರೆ. ಬೇಕಾದಷ್ಟು ಜನ ಇದ್ದಾರೆ. ದರ್ಶನ್ ಪ್ರಕರಣದಲ್ಲಿ ಆತನ ಚೇಲಾಗಳು ಮಾತಾಡೋದು, ಅಭಿಮಾನಿಗಳು ಮಾತಾಡೋ ಮಾತು ಕೇಳಿ ಏನು ತಪ್ಪು ಮಾಡಿದ ನಮ್ಮ ಬಾಸು ಅಂತಾರೆ. ಸಿನಿಮಾ ಬಗ್ಗೆ ಮಾತಾಡಬಾರ್ದು ಇಲ್ಲಿ, ಆದರೂ ಹೇಳ್ತೇನೆ ನಿಮಗೆ ರೆಫರೆನ್ಸ್ಗೆ. ಅಂದರೆ ಯಾರು ತಮ್ಮ ನಾಯಕನಾಗಿದ್ದಾನೋ ಆತನನ್ನು ಫಾಲೋ ಮಾಡೋ ಜನ ಯಾವ ರೀತಿ ಬೇಕಾದರೂ ಹೋಗ್ಲಿಕ್ಕೆ ಸಿದ್ಧರಿರ್ತಾರೆ ಅನ್ನೋದಕ್ಕೆ ನಾನು ಇದನ್ನು ಹೇಳ್ತಾ ಇರೋದು. ಅಮೆರಿಕೆಗೂ ಭಾರತಕ್ಕೂ ತಳಕು ಹಾಕ್ತಾ ಇರೋದು ಯಾಕೆಂದರೆ ಎರಡೂ ಪ್ರಜಾಪ್ರಭುತ್ವ ರಾಷ್ಟ್ರಗಳು, ಎರಡೂ ದೇಶದಲ್ಲಿ ಚುನಾವಣೆ ಅನ್ನುವಂಥ ವ್ಯವಸ್ಥೆ ಇದೆ. ದೇಶದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ನಾಯಕನನ್ನು ಕೆಳಗಿಳಿಸೋದಕ್ಕೆ ಸಾಧ್ಯ ಆಗದೇ ಇದ್ದಾಗ ಯಾವ ರೀತಿಯದಾದಂಥ ಅಪಾಯಕಾರಿ ನಿಲುವಿಗೆ ಹೋಗಿಬಿಡ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಕ್ಷಣಾರ್ಧದಲ್ಲಿ ಬಚಾವಾಗಿರೋದು ಇವತ್ತು ಡೊನಾಲ್ಡ್ ಟ್ರಂಪ್. ಕ್ಷಣಾರ್ಧದಲ್ಲಿ 1 ಸೆಕೆಂಡ್ಗಿಂತ ಕಡಿಮೆ ಸಕ್ ಅಂತ ಸರಿಯೋದ್ರೊಳಗೆ ಪಾಸಾಗಿದೆ. ಕಿವಿಯನ್ನು ತಳ್ಕೊಂಡು ಹೋಗಿದೆ, ಸವರಿಕೊಂಡು ಹೋಗಿದೆ, ರಕ್ತ ಹರಿತಾ ಇದೆ ಅವ್ರ ಕಿವಿಯಿಂದ. ಯೋಚನೆ ಮಾಡಿ, ಸ್ನೈಪರ್ ಯಾವ ರೀತಿ ಗುಂಡು ಹೊಡೆದಿರ್ಬೋದು ಅವರಿಗೆ. ಆಮೇಲೆ ಎಷ್ಟು ಅಕ್ಯುರೇಟಾಗಿ ಅವ್ರು ಪ್ರಯತ್ನ ಮಾಡಿದ್ರು. ಆತನ ಉದ್ದೇಶ ಎದೆ ಭುಜ ಯಾವುದೋ ಅಲ್ಲ, ನೇರವಾಗಿ ಹಣೆಗೋ ಅಥವಾ ಮುಖಕ್ಕೋ ಹೊಡಿಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರ ಇಲ್ಲಿ ಬಂದಿರೋದು. 1 ಸೆಕೆಂಡ್ ಈಚೆ ಬಂದಿದ್ರೆ ಮೂಗು ಅಥವಾ ಕಣ್ಣು ಆ ಭಾಗಕ್ಕೆ ಗುಂಡು ಹೊಡೆದ್ರು, ಸೀಳಿಕೊಂಡು ಹೋಗಿರೋದು. ಅಂದರೆ ತುಂಬ ತಯಾರಿಯನ್ನು ಮಾಡಿದಂಥ ಪ್ರಯತ್ನ ಇದು ಅಂತ. ಇದು ಎಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಆಲೋಚನೆ ಮಾಡಬೇಕಾದಂಥ ಸಂದರ್ಭ. ಯಾಕೆ ಅಂದರೆ ಯಾವುದೋ ಅಮೇರಿಕಾದಲ್ಲಿ ಯಾವುದೋ ಡೊನಾಲ್ಡ್ ಟ್ರಂಪ್ಗಾಗಿರೋದು ಅಂತ ಬಿಟ್ಟುಬಿಡುವಂಥ ವಿಚಾರ ಅಲ್ಲ. ಚುನಾವಣೆ ಅನ್ನೋದು ಎಲ್ಲ ದೇಶದಲ್ಲಿ ನಡೆಯುವಂಥ ಪ್ರಕ್ರಿಯೆ. ನಿಮಗೆ ನಡೆದಂಥ ವಿಚಾರ ಗೊತ್ತು. ಫ್ರಾನ್ಸ್ನಲ್ಲಿ ಏನಾಯಿತು ಚುನಾವಣೆಯ ಸಂದರ್ಭದಲ್ಲಿ, ಒಬ್ಬ ಲೀಪನ್ನು ಕೆಳಗಿಳಿಸ್ಲಿಕ್ಕೆ ಎಡಚರ್ ಎಲ್ಲ ಸೇರಿ ತಮ್ಮ ವಿಡ್ರಾ ಮಾಡ್ಕೊಂಡ್ಬಿಟ್ಟು 130 ಜನ ಒಂದೇ ದಿನ ತಮ್ಮ ನಾಮಿನೇಷನನ್ನು ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ, ನಾವು ಗೆಲ್ಲಬೇಕು ಅನ್ನುವಂಥ ಕಾರಣಕ್ಕೋಸ್ಕರ. ಇವತ್ತು ಯಾರು ದಾರ್ಷ್ಟ್ಯವನ್ನು ತೋರಿಸಿ ಮೆಕ್ರಾನ್ ಚುನಾವಣೆಯನ್ನು ಅನೌನ್ಸ್ ಮಾಡಿದ್ದ, ತಲೆ ಕೆಟ್ಟು ಹೋಗಿದೆ. ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಆತನಿಗೆ. ಯಾಕಾದರೂ ನಾನು ಚುನಾವಣೆ ಅನೌನ್ಸ್ ಮಾಡಿದ ಅಗತ್ಯ ಇರಲಿಲ್ಲ, ಪೂರ್ವಭಾವಿಯಾಗಿ ಅನೌನ್ಸ್ ಮಾಡಿದೆ ಅಂತ ಗಾಬರಿಯಾಗಿ ಕೂತಿದ್ದಾರೆ. ಅಂಥ ಸ್ಥಿತಿ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಉಂಟಾಗ್ತಾ ಇರೋದು. ನಾನು ಯಾಕಿದ್ನ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ನನ್ನ ಕಾಳಜಿ ಇರೋದು ನನ್ನ ದೇಶದ ಬಗ್ಗೆ. ಇವತ್ತು ಅಮೇರಿಕಾದಲ್ಲಾಗಿದ್ದು ನಾಳೆ ಭಾರತದಲ್ಲಿ ಆಗೋದಿಲ್ಲ ಅಂತ ಯಾವ ಗ್ಯಾರಂಟಿ ಕೊಡ್ತೀರಿ? ಏನು ಬೇಕಾದರೂ ಆಗ್ಬಹುದಲ್ವಾ? ಅಸಹಿಷ್ಣುತೆಯ ಪರಾಕಾಷ್ಠೆ. ಇವತ್ತು ಬಯೋನು ನಾಳೆ ಏನು ಬೇಕಾದರೂ ಮಾಡ್ಬೋದಲ್ಲ. ಆಮೇಲೆ ಭಾಷೆಯ ಪ್ರಯೋಗ ಹೇಗಿದೆ? ಭಾಷಾ ಪ್ರಯೋಗವೇ ನೀಚ ಇದ್ದಾಗ ಕೃತ್ಯಗಳು ನೀಚ ಆಗ್ತವೆ, ಕುಕೃತ್ಯಕ್ಕೆ ಸಿದ್ಧರಾಗ್ತಾರೆ. ಈ ಕಾರಣಕ್ಕಾಗಿ ನಾನು ಇವತ್ತು ಈ ವಿಷಯವನ್ನು ಚರ್ಚೆ ಮಾಡಿದ್ದು. ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ನಡೆದ ಹತ್ಯೆ ವಿಷಯವನ್ನು ಹೇಳಲಿಕ್ಕೆ ಒಂದು ಸುದ್ದಿವಾಹಿನಿಯಾಗಿ ನಾನು ಮಾತಾಡ್ತಾ ಇರೋದಲ್ಲ. ಒಂದು ಪರದೇಶದಲ್ಲಿ ನಡೆದಂಥ ಘಟನೆ ಭಾರತ ದೇಶದಲ್ಲೂ ಆದರೆ ಹೇಗೆ ಅನ್ನುವಂಥ ಆತಂಕದಿಂದ ಮಾತನಾಡ್ತಿರುವಂಥದ್ದು. ನಾವೆಲ್ಲ ಆಲೋಚನೆ ಮಾಡಬೇಕಾದಂಥದ್ದು, ನಮ್ಮ ನಾಯಕರನ್ನು ಎಂಥವರನ್ನು ನಾವು ಆಯ್ಕೆ ಮಾಡ್ತಾ ಇದ್ದೀವಿ ಅಂತ. ನಮ್ಮ ಮನೆಗೆ ಒಬ್ಬ ಸೊಸೆಯನ್ನು ತರುವಾಗ ಎಷ್ಟು ಜಾಗರೂಕತೆಯಿಂದ ನಾವು ಅವಳ ವ್ಯಕ್ತಿತ್ವ, ಅವಳ ನಡತೆ, ಅವಳು ಹೇಗಿದ್ದಾಳೆ ಎಲ್ಲವನ್ನು ಆಲೋಚನೆ ಮಾಡಿ. ಯಾಕೆ ನಾಳೆ ನನಗೆ ಅತ್ತಿಗೆ ಆಗ್ತಾಳೆ, ನನ್ನ ತಮ್ಮಗೆ ಹೆಂಡತಿ ಆಗ್ತಾಳೆ, ಆಮೇಲೆ ನಮ್ಮ ತಾಯಿಗೆ ಸೊಸೆ ಆಗ್ತಾಳೆ,
ಅಂದರೆ ಅಷ್ಟು ಬಾಂಧವ್ಯವನ್ನು ಬೆಸೆತಾಳೆ ಅವಳು. ಅಷ್ಟು ನಾವು ಆಲೋಚನೆಯನ್ನು ಮಾಡ್ತೀವಿ, ಅಷ್ಟು ಜಾಗರೂಕತೆಯನ್ನು ಮಾಡ್ತೀವಿ. ನಮ್ಮ ದೇಶಕ್ಕೆ, ನಮ್ಮ ಊರಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ಹಳ್ಳಿಗೆ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ತರಲಿಕ್ಕೆ, ಒಬ್ಬ ಪ್ರಧಾನಮಂತ್ರಿಗೆ ಮಾಡಲಿಕ್ಕೆ, ಒಬ್ಬ MLA ಮಾಡಲಿಕ್ಕೆ ಯಾಕೆ ಯೋಚನೆ ಮಾಡೋದಿಲ್ಲ? ಏನು ಬಿಟ್ಟು ಬಿದ್ದಿದೆಯಾ ದೇಶ? ಅದು ಮನೆ ಥರ ತಾನೇ. ದೇಶ ಅನ್ನೋದು ನನ್ನ ಮನೆ ಅನ್ನುವಂಥ ಕಲ್ಪನೆ ನಮಗಿರಬೇಕಾ ಇರಬಾರ್ದ? ಆ ಕಾರಣಕ್ಕೆ, ಆ ಆತಂಕಕ್ಕಾಗಿ ಮಾಡಿದ ಸಂಚಿಕೆ. ತಮಗೇನು ಅನ್ನಿಸ್ತು? ದಯವಿಟ್ಟು ಕಮೆಂಟ್ ಮಾಡಿ. ಸಂಚಿಕೆ ಸುದೀರ್ಘವಾಗಿದ್ದರೆ ಕ್ಷಮೆ ಇರಲಿ. ತಮ್ಮ ಕಮೆಂಟನ್ನು ಖಂಡಿತವಾಗಿ ನೋಡ್ತೀನಿ. ಎಲ್ಲದಕ್ಕೂ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಮೊನ್ನೆ ಯಾರೋ ಒಬ್ಬರು ಬರೆದಿದ್ದಾರೆ, ನೀವೆಲ್ಲ ಕಮೆಂಟ್ ಮಾಡಿ ಅಂತೀರಿ, ಒಂದೇ ಒಂದಕ್ಕೂ ಉತ್ತರ ಕೊಡೋದಿಲ್ಲ ಅಂತ. ದಯವಿಟ್ಟು ನನಗೆ ಸಮಯದ ಬಾಹುಳ್ಯ ಭಾಳ ಕಷ್ಟ ಇರೋದರಿಂದ, ದಿನಕ್ಕೆ 4 ಸಂಚಿಕೆ ಮಾಡೋದ್ರಿಂದ, ತುಂಬ ಕಷ್ಟಪಟ್ಟು ಸಮಯವನ್ನು ಹೊಂಚ್ಕೊಳ್ಳೋದ್ರಿಂದ ಎಲ್ಲವಕ್ಕೂ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಎಲ್ಲವನ್ನೂ ತದೇಕ ಚಿತ್ತದಿಂದ ಖಂಡಿತವಾಗಿ ರಾತ್ರಿ 12 ಆದರೂ ನೋಡಿರ್ತೀನಿ. ಇಲ್ಲದೆ ಹೋದರೆ ನಾನು ಅದನ್ನು ಉಲ್ಲೇಖ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಮತ್ತು ನಾನು ಮಾಡಿದ ತಪ್ಪುಗಳು ನನಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ಎಷ್ಟೋ ಬಾರಿ ನಮ್ಮ ಎಷ್ಟು ಪ್ರಾಜ್ಞರಾದಂಥ ನಮ್ಮ ಸಾಮಾಜಿಕ ಕುಟುಂಬದ ಸದಸ್ಯರಿದ್ದೀರಿ ಅಂದರೆ, ನನಗೆ ಗೊತ್ತಿರೋಕ್ಕಿಂತ 2 ಪಾಯಿಂಟ್ ನಿಮ್ಗೆ ಜಾಸ್ತಿ ಗೊತ್ತಿರುತ್ತೆ, ಅದನ್ನು ಕಮೆಂಟಲ್ಲಿ ಹಾಕಿರ್ತೀರಿ. ಮುಂದಿನ ಬಾರಿ ನನಗೆ ಅದು ತಿದ್ದುಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಹೌದಾ ಅಲ್ವಾ? ದಯವಿಟ್ಟು ಕಮೆಂಟ್ ಮಾಡಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.